ಲಕ್ಷ್ಮಣ ಅಣ್ಣ, ಇದೇನು ಜಾನಕಿಯನ್ನು ಒಂಟಿಯಾಗಿ ಬಿಟ್ಟು ಬಂದಿಯಲ್ಲ ಅಣ್ಣ, ಅತ್ತಿಗೆಯವರು ನನ್ನನ್ನು ಕಠಿಣವಾದ ಮಾತುಗಳಿಂದ ನನ್ನನ್ನು ನಿಂದಿಸಿ ಮಾತನಾಡಿದರು. ಅಣ್ಣನವರನ್ನು ಜಾಗ್ರತೆಯಾಗಿ ಕರೆದುಕೊಂಡು ಬಾ ಎಂದು ಹೇಳಿದರು. ಆದ್ದರಿಂದ ನಾನು ಬರಬೇಕಾಯ್ತಣ್ಣ. ಸಹೋದರ ಅಣ್ಣ, ಅದು ಜಿಂಕೆ ಅಲ್ಲ, ಅದು ಮಾಯಾಮೃಗ, ಹೌದು. ಮಾರೀಚನು. ಅಯ್ಯೋ, ಆಘಾತವಾಯಿತು. ಲಕ್ಷ್ಮಣ, ನಡೆ, ಜಾಗ್ರತೆಯಾಗಿ ಸೀತೆಯನ್ನು ನೋಡೋಣ. ಪರಹಿತ ಸಾಧನ ತರುವೇಲತೆಗೆ. ಲಕ್ಷ್ಮಣ, ಜಾನಕಿಯು ಕಾಣುತ್ತಿಲ್ಲವಲ್ಲ. ಪರಹಿತ ಸಾಧನ ತರುವೇಲತೆಗೆ ಅರಳಿದ ಸುಮಗಳೇ ಕಾಣಿರ. ಅರಳಿದ ಸುಮಗಳೇ ಕಾಣಿರ. ಪರಹಿತ ಸಾಧನ ತರುವೇಲತೆಗೆ ಲತೆಯೇ 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 ಜಾನಕಿ ವೈದೇಹಿ. ವನದಲ್ಲಿ ನಲಿದು ಬಳಲುತ್ತಲಿರುವ ವನದಲ್ಲಿ ನಲಿದು ಬಳಲುತ್ತಲಿರುವ ವನದಲ್ಲಿ ನಲಿದು ಬಳಲುತ್ತಲಿರುವ ಜಾನಕಿ ವನದಲ್ಲಿ ನಲಿದು ಬಳಲುತ್ತಲಿರುವ ಚಲುವಿನ ಅಂತೆಯ ಕಾಣಿರ. ವನದಲ್ಲಿ ನಲಿದು ಚಲುವಿನ ಅಂತೆಯ ಕಾಣಿರ. ವನದಲ್ಲಿ ನಲಿದು ಬಳಲುತ್ತಲಿರುವ ಚಲುವಿನ ಅಂತೆಯ ಕಾಣಿರ. ವನದಲ್ಲಿ ನಲಿದು ಬಳಲುತ್ತಲಿರುವ ಗೆಲುವಿನ ಅಂತೆಯ ಕಾಣಿರ. ವನದಲ್ಲಿ ನಲಿದು ಬಳಲುತ್ತಲಿರುವ ಗೆಲುವಿನ ಅಂತೆಯ ಕಾಣಿರ. ವನದಲ್ಲಿ ನಲಿದು ಬಳಲುತ್ತಲಿರುವ ಚೆಲುವಿನ ಅಂತೆಯ ಕಾಣಿರ. ಚೆಲುವಿನ ಅಂತೆಯ ಕಾಣಿರ. ಪರಹಿತ ಸಾಧನ ಬರುವೇಲತೆಗೆ ಲತೆಯೇ ಲತೆಯೇ ಲತೆಯೇ. ಲಕ್ಷ್ಮಣ, ಲಕ್ಷ್ಮಣ, ಅಣ್ಣ, ವನ ಜಯ ನೀನು ಧರಣಿ ಜಾತೆಯ ನಾನು ಅರಸುತ್ತ ಬಂದೇನೋ. ಲಕ್ಷ್ಮಣ, ಸೀತೆಯು ಕಾಣುತ್ತಿರುವಲ್ಲ. ವನ ಜತೆಯ ನಾನು ನುಗ್ಗುತ್ತ ಬಂದೇನೋ. ಹರಿಣಾಕ್ಷಿಯ ನೀವು ತೋರಿಸಿ ಬೇಗನೆ. ಹರಿಣಾಕ್ಷಿಯ ನೀವು ತೋರಿಸಿ ಬೇಗನೆ.
ಕೊಡುವೆ ಲತೆಗೆ 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 ಲಕ್ಷ್ಮಣ ಅಣ್ಣ ಅಘಾತವಾಯಿತು. ಸೀತೆಯನ್ನು ಯಾರೋ ಭಕ್ಷಿಸಿರುವಂತೆ ಕಾಣುತ್ತಿರುವುದು. ಅಣ್ಣ ಇಲ್ಲಿ ನೋಡು, ಉದ್ದಕ್ಕೂ ರಕ್ತ ಬಿಂದುಗಳೇ ಕಾಣುತ್ತಿರುವವು. ಅಣ್ಣ ಇಲ್ಲಿ ನೋಡು, ಯಾವುದೋ ಮುದಿಯದ್ದು ಮಲಗಿರುವಂತೆ ಕಾಣುತ್ತಿರುವುದಲ್ಲ. ಲಕ್ಷ್ಮಣ, ಅದ್ಯಾರೆಂಬುದನ್ನು ತಿಳಿಸುವನ? ಅಣ್ಣ, ನಿನಗೆ ಆಪ್ತನಾದ ಜಟಾಯು ಕತ್ತರಿಸಲ್ಪಟ್ಟ ರೆಕ್ಕೆಗಳ ನೋವಿನಿಂದ ಕೊರಗುತ್ತಿರುವನಣ್ಣ. ಅಯ್ಯ ಪಕ್ಷಿರಾಜ, ಪಕ್ಷಿರಾಜ, ನಿನಗೆ ಯಾರಿಂದ ಈ ದುರ್ವಸ್ಥೆ ಕಾಣಿಸಿತು? ರಾಮಚಂದ್ರ, ನೀವು ಪರ್ಣಶಾಲೆಯಲ್ಲಿ ಇಲ್ಲದಿರುವಾಗ ಆ ದುಷ್ಟನಾದ ರಾವಣನು ಸೀತಾದೇವಿಯರನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದನು. ಆತನ ಕೈಯಿಂದ ಅವರನ್ನು ಬಿಡಿಸಲು ಅವನೊಡನೆ ಘೋರ ಯುದ್ಧ ಮಾಡುತ್ತಿರಲು ನನ್ನನ್ನು ಮೋಸದಿಂದ ನನ್ನ 2 ರೆಕ್ಕೆಗಳನ್ನು ಕತ್ತರಿಸಿದನು. ನನಗೆ ಸಂಕಟವು ಹೆಚ್ಚಾಗುತ್ತಿದೆ. ನಿಮ್ಮ ಅಪ್ಪಣೆಯಾದರೆ ನಾನು ಪ್ರಾಣವನ್ನು ಬಿಡುವೆನು. ಅಯ್ಯ ಪಕ್ಷಿರಾಜ, ನೀನು ಸುಖವಾಗಿ ಪ್ರಾಣವನ್ನು ಬಿಟ್ಟು ನನ್ನ ಭಕ್ತ ಮಂಡಳಿಯಲ್ಲಿ ಸೇರಿಕೋ. ನಾನು ಧನ್ಯನಾದೆ. ಲಕ್ಷ್ಮಣ, ಅಣ್ಣ ಲಕ್ಷ್ಮಣ, ಲಕ್ಷ್ಮಣ, ಎಲ್ಲಿಯೂ ಜಾನಕಿಯು ಕಾಣುತ್ತಿಲ್ಲವಲ್ಲ. ಲಕ್ಷ್ಮಣ ಅಣ್ಣ, ಇದೇನು ಈತನ ಅವಸ್ಥೆಯು? ಈತನಿಗೆ ಶಿರಸ್ಸೇ ಇಲ್ಲವಲ್ಲ. ಅಲ್ಲದೆ ಕಬಂಧಧಾರಿಯಾಗಿ ಈತನ ಎದೆಯಲ್ಲಿ ಪ್ರಕಾಶಮಾನವಾಗಿ ಬೀರುತ್ತಿರುವ ಅದ್ಭುತದ ಬೆಂಕಿಯೊಂದು ಕಾಣುತ್ತಿರುವುದು. ಇವನೆಂತಹ ವಿಚಿತ್ರ ಮನುಷ್ಯನೆಯ? ಅಣ್ಣ ಅಣ್ಣ, ಈತನು ನನ್ನನ್ನು ಹಿಡಿದು ಸೆಳೆಯುತ್ತಿರುವನಲ್ಲ, ಮುಂದೇನು ಗತಿ ಅಣ್ಣ? ಲಕ್ಷ್ಮಣ, ಭಯಪಡಬೇಡ. ನೀನು ಈತನ ಎಡಭುಜವನ್ನು ಕತ್ತರಿಸು, ನಾನು ಬಲಭುಜವನ್ನು ಕತ್ತರಿಸುವೆನು. ಮಹಾಪರಾಕ್ರಮಿಶಾಲಿಗಳಾದ ನೀವು ಯಾರು? ನಿಮಗೆ ವಂದಿಸುವೆನು. ನೀವ್ಯಾರು? ಇಲ್ಲಿಗೆ ಏತಕ್ಕೆ ಬಂದಿರಿ? ದಯವಿಟ್ಟು ತಿಳಿಸಿ. ಅಯ್ಯ, ನಾವು ಅಯೋಧ್ಯಪುರದ ದಶರಥ ಚಕ್ರವರ್ತಿಯ ಪುತ್ರರು. ನಮ್ಮನ್ನು ರಾಮ ಲಕ್ಷ್ಮಣರೆಂದು ಕರೆಯವರು. ನಮ್ಮ ಅತ್ತಿಗೆಯವರಾದ ಸೀತಾದೇವಿಯವರನ್ನು ರಾವಣನೆಂಬ ರಾಕ್ಷಸನು ಅಪಹರಿಸಿಕೊಂಡು ಹೋಗಿರುವನು. ಅವನನ್ನು ಹುಡುಕುತ್ತಾ ನಾವು ಈ ಮಾರ್ಗವಾಗಿ ಬಂದೆವು. ನೀನು ಯಾರು? ತಲೆ ಇಲ್ಲದೆ ಹೀಗೆ ಕಬಂಧಾಕಾರದಿಂದ ಕಾಲು ಮುರಿದು ಬಿದ್ದಿರಲು ಕಾರಣವೇನು? ಸ್ವಾಮಿ, ನಾನು ಹಿಂದೆ ಮಹಾ ತೇಜಸ್ವಿಯು ರೂಪವಂತನ ಆದ ಗಂಧರ್ವನಾಗಿದ್ದೆನು. ನಾನು ವಿನೋದಕ್ಕಾಗಿ ಭಯಂಕರ ಆಕಾರವನ್ನು ತಾಳಿ ಋಷಿಗಳನ್ನು ಎದುರಿಸುತ್ತಿರಲು ಒಂದು ದಿನ ಶೂಲಸ್ಥಿರ ಎಂಬ ಮುನಿಯು ನನ್ನ ಮೇಲೆ ಕೋಪ ಮಾಡಿಕೊಂಡು ನಿನಗೆ ಇದೇ ರೂಪವು ಸ್ಥಿರವಾಗಿರಲೆಂದು ಶಪಿಸಿ ಹೊರಟು ಹೋದರು. ಇಂದ್ರನನ್ನು ಕೆಣಕಲು ಹೋದಾಗ ಇಂದ್ರನು ತನ್ನ ವಜ್ರಾಯುಧದಿಂದ ಹೊಡೆದು ನನ್ನನ್ನು ವಿಕಾರಗೊಳಿಸಿದನು. ಅಂದಿನಿಂದ ನನಗೆ ಕಬಂಧ ಎಂಬ ಹೆಸರಾಯಿತು. ನಿಮ್ಮ ಕೃಪೆಯಿಂದ ನಾನು ಧನ್ಯನಾದನು. ನೀವು ದಯವಿಟ್ಟು ನನ್ನ ದೇಹಕ್ಕೆ ಅಗ್ನಿ ಸಂಸಾರವನ್ನು ಮಾಡಿದರೆ ನನಗೆ ಮತ್ತೆ ಗಂಧರ್ವ ರೂಪ ಬರುವುದು. ದಯವಿಟ್ಟು ನನ್ನ ಅಗ್ನಿ ಸಂಸಾರವನ್ನು ಮಾಡಿರಿ. ಅಯ್ಯ ಗಂಧರ್ವ, ನಿನ್ನ ದೇಹವನ್ನು ದಹನ ಮಾಡುವೆವು. ನನ್ನ ಆ ರಾವಣನ ಏನಾದರೂ ತಿಳಿದಿದ್ದರೆ ತಿಳಿಸುವೆಯಾ? ಸ್ವಾಮಿ, ಆ ರಾವಣನ ವಿಷಯವು ನನಗೆ ತಿಳಿಯುವುದು. ಈ ಪಶ್ಚಿಮ ದಿಕ್ಕಿನಲ್ಲಿರುವ ಪಂಪಾ ಸರೋವರ ಬಳಿಗೆ ಹೋದರೆ ಅಲ್ಲಿ ಋಷ್ಯಾಮುಖ ಎಂಬ ಪರ್ವತ ಇರುವುದು. ಅಲ್ಲಿ ಸುಗ್ರೀವನೆಂಬ ವಾನರ ರಾಜನು ತನ್ನ ಮಂತ್ರಿಗಳೊಡನೆ ವಾಸವಾಗಿರುವನು. ಅವನಿಗೆ ತಿಳಿಯದೇ ಇರುವ ಭೂಭಾಗವೇ ಇಲ್ಲ. ಆತನ ಸ್ನೇಹವನ್ನು ಬೆಳೆಸಿದರೆ ಆ ರಾವಣನು ಎಲ್ಲಿದ್ದರೂ ಹುಡುಕಿ ನಿಮ್ಮ ಕಾರ್ಯವನ್ನು ನೆರವೇರಿಸಿಕೊಡುವರು. ಹಾಗೆಯೇ ಆಗಲಿ. ಲಕ್ಷ್ಮಣ ಅಣ್ಣ, ಈತನ ದೇಹವನ್ನು ದಹನ ಮಾಡಿ ಮುಂದೆ ಪಂಪಾ ಸರೋವರವನ್ನು ಕುರಿತು ಹೋಗೋಣ ನಡೆ. ಅಣ್ಣ, ತಮ್ಮ ಅಪ್ಪಣೆ ಅಂತ ಆಗಲಿ, ನಡೆಯಿರಿ. जानकी प्राण अगलिदेय कमलमुखी
ಜಾನಕಿ ಜಾನಕಿ ಪ್ರಾಣ ಸಖಿ ಜಾನಕಿ ಪ್ರಾಣ ಸಖಿ ಅಗಲಿದೆಯ ಕಮಲ ಮೋತಿ ಜಾನಕಿ ಜಾನಕಿ ಪ್ರಾಣ ಸಖಿ ಅಗಲಿದೆಯ ಕಮಲ ಮೋತಿ ಜಾನಕಿ ವೈದೇಹಿ ಪಂಚವಟಿ ಪ್ರಿಯ ಪುಣ್ಯರೂಪಿಣಿ ಪಂಚವಟಿ ಪ್ರಿಯ ಪುಣ್ಯರೂಪಿಣಿ ಗೋದಾನಂದಿತ ಹಂಸಗಮನೆ ಜಾನಕಿ ಪಂಚವಟಿ ಪ್ರಿಯ ಪುಣ್ಯರೂಪಿಣಿ ಗೋದಾನಂದಿತ ಹಂಸಗಮನೆ ಚಿತ್ರಕೂಟದ ಚಾರಿಣಿ ತರುಣಿ ಸೀತಾ ಜಾನಕಿ ಚಿತ್ರಕೂಟದ ಚಾರಿಣಿ ತರುಣಿ ಚಿತ್ರಕೂಟದ ಚಾರಿಣಿ ತರುಣಿ ಅಯೋಧ್ಯ ಜನಮನ ಅಮೃತವರ್ಷಿಣಿ ಅಯೋಧ್ಯ ಜನಮನ ಅಮೃತ ವರ್ಷಿಣಿ ಅಯೋಧ್ಯ ಜನಮನ ಅಮೃತವರ್ಷಿಣಿ ಜಾನಕಿ ಪ್ರಾಣ ಸಖಿ ಅಗಲಿದೆಯ ಕಮಲ ಮುಖಿ ಜಾನಕಿ ನೀನಿಲ್ಲದೆನ್ನಯ ಬಾಳೆ ವಿಫಲ ನೀನಿಲ್ಲದೆನ್ನಯ ಬಾಳೆ ವಿಫಲ ಸಂಚಾಸನಿದ ಜಾಲ ಸಂಚಿತ ಜಾಲ ವಿರಗ ವೇದನೆ ಸಹಿತಲ ಸರಳ ಸೀತಾ ಜಾನಕಿ ವಿರಗ ವೇದನೆ ಸಹಿತಲ ಸರಳ
ಅಗಲಿದೆಯ ಕಮಲ ಮುಗಿ ಜಾನಕಿ ಜಾನಕಿ ವೈದೇಹಿ ಸೀತಾ ಸೀತಾ ಗಜೇಂದ್ರ ಶರಭವ ಜನಕ ಗಜೇಂದ್ರ ಶರಭವ ಜನಕ ನಿಜಾನಂದ ಸುಖ ವಿದಾಯಕ ಪಾಹಿ ಮಾಂ ಮಹೇಶ ಸಾಗರ ಸಮಗಂಭೀರ ಗೀರೇಶ್ವರ ಸಂಗೀತ ನಾದ ಪ್ರಿಯ ಸಂಗೀತ ನಾದ ಪ್ರಿಯ ಜಗದೀಶ್ವರ ಮಂಗಳಾಂಗ ಮಗದೇವ ಮನೋಹರ ಮಂಗಳಾಂಗ ಮಗದೇವ ಮನೋಹರ ಶೃಂಗೀರೇಶ್ವರ ಸಾಗರ ಸಮಗಂಭೀರ ಮದನ ವೈರಿ ಶಿವ ಪದುಮನಾಭ ಪ್ರಿಯ ಸದಾ ಭಕ್ತ ಜನ ಪಾಲಕ ಮದನ ವೈರಿ ಶಿವ ಪದುಮನಾಭ ಪ್ರಿಯ ಸದಾ ಭಕ್ತ ಜನ ಪಾಲಕ ಸದಾ ಶಿವನ ತವ ಪದಾಂಕುಜಕನ ಸದಾ ಶಿವನ ತವ ಪದಾಂಕುಜಕನ ಆದರದಿಂದಲೇ ವಂದಿವೆ ಭವಗರ ಆದರದಿಂದಲೇ ವಂದಿವೆ ಭವಗರ ಶೃಂಗೀರೇಶ್ವರ ಸಾಗರ ಸಮಗಂಭೀರ ಶೃಂಗೀರೇಶ್ವರ ಈಶ್ವರ ಆಹಾ ಸರ್ವಲೋಕೇಶ್ವರನಾದ ಪಾರ್ವತಿ ಪರಮೇಶ್ವರನೇ ಪರಮೇಶ್ವರನೇ ಲೋಕೇಶ್ವರನೇ ಮಹೇಶ್ವರನೇ ನನ್ನನ್ನು ಕರುಣದಿಂದ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ಸ್ವಾಮಿ. ಪಾಲಿಸೋ ಪಾಲಿಸೋ ಪಾರ್ವತಿ ರಮಣ ಪಾಲಿಸೋ ಪಾಲಿಸೋ ಪಾರ್ವತಿ ರಮಣ ಪಾಲಲೋಚನ ಪರಮೇಶ್ವರ ಪಾಲಲೋಚನ ಪರಮೇಶ್ವರ ಶಂಕರ ಪಾಲಿಸೋ ಪಾಲಿಸೋ ಪಾರ್ವತಿ ರಮಣ ಅಂಬರ ಕೇಶ ಪೀತಾಂಬರ ವಾಸ
ರಮಣ ಗಜಮುಖ ಜನ ಖನ ಜಗಭೂಷಣ ನಿನ್ನ ಗಜಮುಖ ಜನ ಖನ ಜಗಭೂಷಣ ನಿನ್ನ ಭಜಿಸುವೆ ನಿನ್ನನು ಜಗವಂದಿದರೆ ಭಜಿಸುವೆ ನಿನ್ನನು ಜಗವಂದಿದರೆ ಪಾಲಿಸೋ ಪಾಲಿಸೋ ಪಾವನಿ ರಮಣ ರಮಣ ಈಗ ಪರಮೇಶ್ವರನ್ನು ಭಜಿಸಿದ್ದಾಯಿತು. ಇನ್ನು ನನ್ನೊಡನೆ ನಾನು ಸುಗ್ರೀವನ ಬಳಿಗೆ ಹೋಗುವೆನು. ಮುಳಿಸೋ ವಿನೋದಮೋ ಮುಳಿಸೋ ವಿನೋದಮೋ ಮುಳಿಸೋ ವಿನೋದಮೋ ಮಂಗಳಗಾಥೆಯೇ ಮಾತನಾಡದಿ ಬರಿಯಲ್ಲ ಅಳಲಿಗೆ ಗುರಿ ಮಾಡಿದೆಯಾ ಅಳಲಿಗೆ ಗುರಿ ಮಾಡಿದೆಯಾ ತಳವಳಿಪ್ಪುದು ಮನವು ಇಳಜಾದೆ ವಾಮೆತ್ತಿದೆ ಕಡುಪಾಪಿ ರಾವಣನು ಎಡೆಮೋಗೆ ಕದೊಯ್ದಾನೆ ಲಕ್ಷ್ಮಣ ಕಡುಪಾಪಿ ರಾವಣನು ಎಡೆಮೋಗೆ ಕದೊಯ್ದಾನೆ ಮಡದಿ ನಾನು ಹಾಗಲೇ 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 ಕೊಡವಿಯಲಿ ಎಲ್ದಿರಲಿ ಕೊಡವಿಯಲಿ ಪಾಪಿ ರಾವಣನು ಇಳುಮೋದೆ ಕಟ್ಟೈದಾನೆ ಲಕ್ಷ್ಮಣ ಮಾಮರದ ಪೂಜಿಲೆಯೇ ಸೋಮವದನೆಯೇ ಮಾಮರದ ಪೂಜಿಲೆಯೇ ಸೋಮವದನೆಯೇ ನೀವು ಜಾನಕಿ ವೈದೇಹಿ ಮಾಮರದ ಪೂಜಿಲೆಯೇ ಸೋಮವದನೆಯೇ ನೀವು ಮಾಮರ ವಾಮ ಸೀತೆಯಾದೀಗ ಏಮನಿ ತೋರಿಸಿರಿ ವಾಮ ಸೀತೆಯಾದೀಗ ಪ್ರೇಮನಿ ತೋರಿಸಿರಿ ರಾವಣನು ಇಡುಮೋಗೆ ಕದೊಯ್ದಾನೆ ಮಡದಿ ನಾನು ಹಾಗಲೇ ಮಡದಿ
ನಾನು ಹಾಗಲಿ ಅಡವಿಯಲಿ ಎಳೆದಿರಲಿ. ಪಾಪಿ ರಾವಣನು ಸೀತಾ ಜಾನಕಿ ವೈದೇಹಿ ಲಕ್ಷ್ಮಣ ಅಣ್ಣ, ಇದೇ ಅಲ್ಲವೇ ಪಂಪಾ ಸರೋವರು? ಅಲ್ಲಿ ಕುಳಿತುಕೊಳ್ಳೋಣ. ಈ ಪಂಪ ಅವರ ಸರೋವರದ ಬಳಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳೋಣ. ಹಾಗೇ ಆಗಲಿ ಲಕ್ಷ್ಮಣ, ನಡಿ. ಹರಿನಾರಾಯಣ ದುರಿತ ನಿವಾರಣ, ಹರಿನಾರಾಯಣ ದುರಿತ ನಿವಾರಣ, ಕೊರೆವುದು ಕರುಣದೆ ಭಕ್ತರನೋ. ಶರದಿ ಶಯನ ಗರುಡವಾಹನ, ಶರದಿ ಶಯನ ಗರುಡವಾಹನ, ತಾರ ಸಾಕ್ಷನೆ ತೋರು ನಿಕೃಪೆಯನೋ, ತಾರ ಸಾಕ್ಷನೆ ತೋರು ನಿಕೃಪೆಯನೋ, ಹರಿನಾರಾಯಣ ದುರಿತ ನಿವಾರಣ, ಹರಿನಾರಾಯಣ ದುರಿತ ನಿವಾರಣ, ಕೊರೆವುದು ಕರುಣದಿ ಭಕ್ತರನೋ. ಶರದಿ ಶಯನ ಗರುಡವಾಹನ, ಶರದಿ ಶಯನ ಗರುಡವಾಹನ, ತಾರ ಸಾಕ್ಷನೆ ತೋರು ನಿಕೃಪೆಯನೋ, ತಾರ ಸಾಕ್ಷನೆ ತೋರು ನಿಕೃಪೆಯನೋ, ಹರಿನಾರಾಯಣ ದುರಿತ ನಿವಾರಣ, ಹರಿನಾರಾಯಣ ದುರಿತ ನಿವಾರಣ, ಕೊರೆವುದು ಕರುಣದಿ ಭಕ್ತರನೋ. ಹನುಮಂತನೇ, ಆ ಪಂಪಾ ಸರೋವರದ ವೃಕ್ಷದ ಬಳಿ ಕುಳಿತಿರುವವರು ಯಾರಿರಬಹುದು? ಅವರ್ಯಾರೆಂಬುದನ್ನು ಗುಟ್ಟಾಗಿ ಹೋಗಿ ತಿಳಿದುಕೊಂಡು ಬಾ. ಅಧಿಪನೇ, ನಮ್ಮ ಅಪ್ಪಣೆಯಂತೆ ಆಗಲಿ. ಆನೆರೆ ಮಾನ್ಯರು ಎಲ್ಲ ಮಾನರೆ ದೇವಿ ಮಾನರು ಎಲ್ಲ ಬೆನ್ನಪ್ಪ ನಾಲಿಸಿ ನನ್ನೋಳು ಬೆಳಿ ಮಾನರೆ ದೇವಿ ಮಾನರು
ನಿಮ್ಮಲ್ಲೇ ದೋಷ ಕಾಣಲಿಲ್ಲವಯ್ಯ ನಿಮ್ಮಲ್ಲೇ ದೋಷ ಜೋಣಿಯೊಳಗೆ ಕಾಣುವ ದೇವರಿಂದ ನೀಪ ಜೋಣಿಯೊಳಗೆ ಕಾಣುವ ದೇವರಿಂದ ನೀಪ ಜೋಣಿಯೊಳಗೆ ಕಾಣುವ ದೇವರಿಂದ ನೀಪ ಮನದಲ್ಲೋ ಮಹನೀಯರೇ, ನೀವುಗಳು ಇರುವರು ಯಾರು? ಎಲ್ಲಿಂದ ಬಂದಿದ್ದೀರಿ? ಮುಂದೆ ಎಲ್ಲಿಗೆ ಹೋಗುತ್ತೀರಿ? ರಾಜಪುತ್ರರಂತೆ ಕಾಣುವ ತಾವುಗಳು ಋಷಿಗಳಂತೆ ಜಟಾಧಾರಿಯಾಗಿರಲು ಕಾರಣವೇನು? ಎಲ್ಲ ವಿಷಯವನ್ನು ನನ್ನ ಕೂಡ ಹೇಳಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. ಅಣ್ಣ, ಈತನ ಮಾತುಗಳು ಎಷ್ಟು ಪ್ರೀತಿ, ವಿನಯ, ಗಾಂಭೀರ್ಯ ಭರಿತವಾಗಿರುವುದು. ಹೌದಣ್ಣ. ಈತನ ವಾಕ್ಸರಣೆಯನ್ನು ನೋಡಿದರೆ ಸಕಲ ವೇದ ಶಾಸ್ತ್ರ ಉಳ್ಳವನಂತೆ ಕಾಣುತ್ತಿರುವುದು. ಅಲ್ಲದೆ ಲಕ್ಷ್ಮಣ ಅಣ್ಣ, ಅಲ್ಲಿ ನೋಡು, ಆತನ ಕಿವಿಯಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ ಕರ್ಣಕುಂಡಲ ಹೊಂದಿರುವುದು. ಅಯ್ಯ, ನಾವು ಕೋಸಲ ದೇಶದ ದಶರಥ ಪುತ್ರರಾದ ರಾಮ ಲಕ್ಷ್ಮಣರು ಪಿತೃವಾಕ್ಯ ಪರಿಪಾಲನೆಗಾಗಿ ದಂಡಕಾರಣ್ಯದಲ್ಲಿರುವ ಹಾಗೆ ಲೋಕಕಂಟಕನಾದ ಆ ರಾವಣನು ನನ್ನ ಪತ್ನಿಯಾದ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿರಲು ಋಷ್ಯಮೂಕ ಪರ್ವತದಲ್ಲಿ ಸುಗ್ರೀವರಾಜನಿರುವುದೆಂತಲೂ ಆತನಿಂದ ನನ್ನ ಕಾರ್ಯವಾಗುವುದೆಂತಲೂ ಕಬಂಧ ರೂಪಧಾರಿಯಾದ ಗಂಧರ್ವನಿಂದಲೂ ಅಯ್ಯ, ನಾವು ಕೋಸಲ ದೇಶದ ದಶರಥ ಪುತ್ರರಾದ ರಾಮ ಲಕ್ಷ್ಮಣರು ಪಿತೃವಾಕ್ಯ ಪರಿಪಾಲನೆಗಾಗಿ ದಂಡಕಾರಣ್ಯದಲ್ಲಿರುವ ಹಾಗೆ ಲೋಕಗಂಡಕನಾದ ಆ ರಾವಣನು ನನ್ನ ಪತ್ನಿಯಾದ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿರಲು ಋಷ್ಯಮೂಕ ಪರ್ವತದಲ್ಲಿ ಸುಗ್ರೀವರಾಜನಿರುವುದೆಂತಲೂ ಕಬಂಧ ರೂಪಧಾರಿಯಾದ ಗಂಧರ್ವದಿಂದಲೂ ಮಹಾಭಕ್ತಳಾದ ಸಬರಿಯಿಂದಲೂ ತಿಳಿದು ಸುಗ್ರೀವರಾಜನು ಹುಡಿಕೊಂಡು ಇಲ್ಲಿಗೆ ಬಂದಿರುವುದು. ನೀನು ಯಾರು? ನಿನ್ನ ವೃತ್ತಾಂತವನ್ನು ತಿಳಿಸುವರಾಗು. ಇವರ ನುಡಿಯ ಕೇಳಿ ಎಂತೋ ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವರು ತಾಗೆ ನಾನು ಎನ್ನಮ್ಮ ಮುನ್ನೊಂದ ನುಡಿಯ ಎನ್ನಮ್ಮ ಮುನ್ನೊಂದ ನುಡಿಯ
ತಡವಾಯ್ತು ತಿಳಿಯ ಎಲ್ಲ ರಕ್ಷಿಸುವ ದೊರೆ ಒಂದ ರಾಮ ರಾಮ ಎಲ್ಲ ರಕ್ಷಿಸುವ ದೊರೆ ಬಂದ ಚಿಂತೆಗಿಲ್ಲೇಕೋ ನನಗೆ ಆನಂದ ಧನನಾದನು ಜಗಂಗಳಲ್ಲಿ ರಾಮ ರಾಮ ರಾಮ್ ಧನ್ಯನಾ ಜಗಂಗಳಲ್ಲಿ ಪರಿಪೂರ್ಣನಾದನು ಕ್ಷಣಾರ್ಧದಲ್ಲಿ ನಾನು ಕರಿವರದ ಲಕ್ಷ್ಮೀ ವಿನೋದ ರಾಮ ರಾಮ ಕರಿವರದ ಲಕ್ಷ್ಮೀ ವಿನೋದ ನರಸಿಂಹನ ಗರಿಯು ತಾನೇ ಪ್ರದಕ್ಷಿಣಾದ ದೇವಾ ನಾನು ನಾರಿ ಶಿರೋಮಣಿಯಾದ ಅಂಜನಾದೇವಿಯ ಗರ್ಭಾಮುದಿಯಲ್ಲಿ ಪರಶಿವನ ಪ್ರಸಾದದಿಂದಲೂ ವಾಯುದೇವನ ಉಪಕಾರದಿಂದಲೂ ಜನ್ಮಿಸಿರುವ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮತ್ತೆ ಮಾರುತಿಯಂತಲೂ ಕರೆಯುವರಲ್ಲದೆ ವೃಕ್ಷನಾಮಕನ ಮಗನಾದ ಸುಗ್ರೀವರಾಜನಿಗೆ ಮಂತ್ರಿ ಕೂಡ ಸ್ವಾಮಿ. ಸ್ವಾಮಿ, ನಾನಿನ್ನು ತಮಗೆ ದಾಸನಾದೆನು. ನನ್ನ ಮಾತಿನಲ್ಲಿ ಏನಾದರೂ ಅಪದರ್ಶನ ಬಂದಿದ್ದ ಪಕ್ಷದಲ್ಲಿ ಕ್ಷಮಿಸಿ ರಕ್ಷಿಸಬೇಕೆಂದು ಇದೋ ನಿಮ್ಮ ಪಾದಾರಲ್ಲಿ ಬೇಡುವೆನು ಸ್ವಾಮಿ. ಆಂಜನೇಯ, ಜಾಗ್ರತೆಯಾಗಿ ನಿಮ್ಮ ಸುಗ್ರೀವರಾಜನನ್ನು ಕರೆದುಕೊಂಡು ಬಾ. ಸ್ವಾಮಿ, ನನ್ನೊಡೆಯನಾದ ಸುಗ್ರೀವರಾಜನಿಗೂ ಅವನ ಹಿರಿಯಣ್ಣಾದ ವಾಲಿಗೂ ತುಂಬಾ ದ್ವೇಷವಿರುವ ಪ್ರಯುಕ್ತ ತಾವು ಸತ್ಪುರುಷರು ತಮ್ಮ ಕಿಂಕರನು ಆದ ಸುಗ್ರೀವನ ಪಕ್ಷದಲ್ಲಿ ನಿಂತು ವಾಲಿಯ ಉಪದವನ್ನು ಹೋಗಲಾಡಿಸಿದ್ದೆ. ಆದರೆ ನಾನಾದರೂ ದಿಕ್ಕು ದಿಕ್ಕುಗಳ ಅನೇಕ ಕೋಟಿ ಕಪಿಗಳನ್ನು ಒಟ್ಟುಗೂಡಿಸಿ ಸೀತಾನ್ವೇಷಣ ಕಾರ್ಯವನ್ನು ನಡೆಸುವನು. ಇದಕ್ಕೆ ನನ್ನೊಡೆಯನಾದ ಸುಗ್ರೀವರಾಜನ ಅನುಮತಿಯಾಗಬೇಕು ಸ್ವಾಮಿ. ಬಹಳ ಸಂತೋಷ. ಆಂಜನೇಯ, ನೀವು ಜಾಗ್ರತೆಯಾಗಿ ಹೋಗಿ ನಿಮ್ಮ ಸುಗ್ರೀವರಾಜನನ್ನು ಕರೆದುಕೊಂಡು ಬಾ. ರಾಮಚಂದ್ರ ಪ್ರಭು, ತಮ್ಮ ಅಪ್ಪಣೆ ಅಂತೆ ಆಗಲಿ. ರಘುವಂಶರಾಕ ಸುತ ರಘುವಂಶರಾಕ ಸುತ ಕರ ಉದಾರ ಗಂಭೀರ ರಣರಂಗ ಧೀರ ರಘುವಂಶರಾಕ ಸುತ ಜಗದಾದಿ ಮೂಲ ತ್ರಿಗುಣಾತ್ಮ ರಾಮ ಜಗದಾದಿ ಮೂಲ ತ್ರಿಗುಣಾತ್ಮ ರಾಮ ಜಗದಾದಿ ಮೂಲ ತ್ರಿಗುಣಾತ್ಮ ರಾಮ ನಿಗಮಾದಿ ವಿನುತ ನಿಗಮಾದಿ ವಿನುತ ನಿತ್ಯ ನಿರ್ಮಲ ಪಾಯಿ ರಘುವಂಶರಾಜ ಸುಧಾ ದೇವಜಾನ
ರಾಮಚಂದ್ರ ರಘುವಂಶರ ಸುಧಾ ಲಕ್ಷ್ಮಣಮೂರ್ತಿಗೂ ರಾಮಚಂದ್ರನಿಗೂ ನಮಸ್ಕರಿಸುವೆನು. ಸುಗ್ರೀವರಾಜನೇ, ನಿನಗೆ ಮಂಗಳವಾಗಲಿ. ಸ್ವಾಮಿ, ನನಗೆ ವಿರೋಧಿಯಾದ ವಾಲಿಯನ್ನು ಸಂಹರಿಸಿದರೆ ನನ್ನ ಭಯವು ತಪ್ಪಿ ಸುಖವಾಗಿರುವೆನು. ಸುಗ್ರೀವರಾಜ, ಆಂಜನೇಯನಿಂದ ನಿನ್ನ ವಿಚಾರವನ್ನು ತಿಳಿದಿರುವೆನು. ನೀನು ಭಯಪಡದೆ ಧೈರ್ಯವಾಗಿರು. ಸ್ವಾಮಿ, ಋಷಮುಖ ಪರ್ವತದ ತಪ್ಪಲಿನಲ್ಲಿ ಇವು ಬಿದ್ದಿದವು. ಇವು ಸೀತಾಮಾತೆಯವರ ಆಭರಣಗಳೋ ಅಥವಾ ಇಲ್ಲವೋ ಎಂದು ಪರೀಕ್ಷಿಸಿ ನೋಡಿ. ಲಕ್ಷ್ಮಣ, ಅಣ್ಣ, ಈಕೆಯು ಇದು ಸೀತೆಯ ಆಭರಣಗಳು ಅಲ್ಲವೋ ಒಂದು ಸಾರಿ ಪರೀಕ್ಷಿಸಿ ನೋಡು. ಅಣ್ಣ, ನನಗೆ ಒಂದೂ ತಿಳಿದಿಲ್ಲವಣ್ಣ. ಅಣ್ಣ, ಪ್ರತಿದಿನ ಕಾಲಿಗೆ ನಮಸ್ಕಾರ ಮಾಡುತ್ತಿದ್ದಾಗ ಕಾಲಿನಲ್ಲಿದ್ದ ಉಂಗುರಗಳು ಮಾತ್ರ ನನ್ನ ನೆನಪಿನಲ್ಲಿರುವವಣ್ಣ. ಬಹಳ ಸಂತೋಷ ಲಕ್ಷ್ಮಣ. ಸುಗ್ರೀವರಾಜ, ಬಹಳ ಸಂತೋಷವಾಯಿತು. ಸುಗ್ರೀವರಾಜನೇ, ನೀನು ಜಾಗೃತಿಯಾಗಿ ಆ ವಾಲಿಯನ್ನು ಯುದ್ಧಕ್ಕೆ ಕರೆ. ಹಾಗೆ ಆಗಲಿ. ಇಲ್ಲವೋ ವಾಲಿ, ಜಾಗೃತಿಯಾಗಿ ಯುದ್ಧಕ್ಕೆ ಬಾ. ಏಕೆ ಕಾಡಬೇಡ ನೋಡಿಕೊಳ್ಳಲು, ಏಕೆ ಕಾಡಬೇಡ ನೋಡಿಕೊಳ್ಳಲು. ನೋಡು ನಿನ್ನ ಶಿರವನೀಗ, ನೋಡು ನಿನ್ನ ಶಿರವನೀಗ ತುಂಡುಗೈವೆನ, ತುಂಡುಗೈವೆನ, ತುಂಡುಗೈವೆನ. ನಿನ್ನ ಪುಂಡತನವ ಹಿಂದಡಗಿಸುವೇನು, ನಿನ್ನ ಪುಂಡತನವ ಹಿಂದಡಗಿಸುವೇನು. ನೋಡು ನಿನ್ನ ಪುಂಡತನವ, ನೋಡು ನಿನ್ನ ತುಂಡತನವ. ಬಂದ ನೀರುವ ಬರದ ಪೇವೆ, ಬಂದ ನೀರುವ ಬರದ ಪೇವೆ. ಹಿಂದ ಬಂದೆಯ, ಹಿಂದ ಬಂದೆಯ, ಹಿಂದ ಬಂದೆಯ. ಬಿಡು ಬಿಡು ಕೆಡಕನೆ ಕಡಿಯುವ ಮೂರ್ಖನೆ, ಬಿಡು ಬಿಡು ಕೆಡಕನೆ ಕಡಿಯುವ ಮೂರ್ಖನೆ. ಒಡವೆಲೆ ನಿನ್ನನ್ನು ನಾ ಬಿಡದೆ, ಬಿಡು ಬಿಡು ಕೆಡಕನೆ ಕಡಿಯುವ ಮೂರ್ಖನೆ. ಪಡವೆಲೆ ನಿನ್ನನ್ನು ನಾ ಬಿಡದೆ. ಎಲ್ಲವೋ ಏನೆಯೇ ಪರಮ ಪಾಪಿಯೇ, ಎಲ್ಲವೋ ಏನೆಯೇ ಪರಮ ಪಾಪಿಯೇ. ಬಿಡದನ ಶಿರವನ್ನು ಕುಡಿಗೈವೆ, ಬಿಡದನ ಶಿರವನ್ನು ಕುಡಿಗೈವೆ, ಬಿಡದನ ಶಿರವನ್ನು ಕುಡಿಗೈವೆ. ಯಾ ರಾಮಚಂದ್ರ, ನಿನ್ನ ಮಾತುಗಳನ್ನು ನಂಬಿ ವಾಲಿಯ ಮೇಲೆ ಯುದ್ಧಕ್ಕೆ ಹೋಗಿ ಸೋತು ಪೆಟ್ಟುಗಳನ್ನು ತಿಂದು ಬಂದಿರುವೆ. ನೀನು ಈ ರೀತಿ ನನ್ನನ್ನು ಕೈ ಬಿಡಬಹುದೇ ಮಹಾನುಭಾವ? ನೀನು ವಾಲಿಯು ಒಂದೇ ತರನಾದ್ದರಿಂದ ಆತನ ಮೇಲೆ ಬಾಣಪ್ರಯೋಗವನ್ನು ಮಾಡಲಾಗಲಿಲ್ಲ. ಈ ಸಾರಿ ನಿನ್ನ ಗುರುತಿಗಾಗಿ ಈ ಪುಷ್ಪಾಹಾರವನ್ನು ಅರ್ಪಿಸುವೆನು. ಈ ಸಾರಿ ಯುದ್ಧಕ್ಕೆ ಹೋಗು, ಖಂಡಿತವಾಗಿಯೂ ಆತನನ್ನು ಸಂಹರಿಸುವೆನು. ಹಾಗೆ ಆಗಲಿ ಸ್ವಾಮಿ. ಎಲ್ಲವೋ ವಾಲೆ, ಈ ಸಾರಿ ಯುದ್ಧಕ್ಕೆ ಬಾ, ಖಂಡಿತವಾಗಿ ನಿನ್ನನ್ನು ಸಂಹರಿಸುವೆನು. ಈಗ ತಾನೇ ಯುದ್ಧಕ್ಕೆ ಬಂದು ಸೋತು ಹೋದನು. ಇರಲಿ, ಈತನನ್ನು ಈಗಲೇ ಹೋಗಿ ಧ್ವಂಸ ಮಾಡಿ ಬರುವೆನು. ಬಡ ಬಡ ಮುದುಕಲೆ ಕೊಡುವೆ ನೀನು, ಬಡ ಬಡ ಮುದುಕಲೆ ಕೊಡುವೆ ನೀನು. ದುಡುವೆ ನಿನ್ನನು ಯಮಪುರಕ್ಕೆ, ಏಡಿ ಏತಕ್ಕೆ ಜಂಬ ಮಾಡುವೆ, ಏಡಿ ಏತಕ್ಕೆ ಜಂಬ ಮಾಡುವೆ. ದುಡುವೆ ನಿನ್ನನು ಯಮಪುರಕ್ಕೆ, ದುಡುವೆ ನಿನ್ನನು ಯಮಪುರಕ್ಕೆ, ದುಡುವೆ ನಿನ್ನನು ಯಮಪುರಕ್ಕೆ. ಬಾರಲೇಬೇಕಲ್ಲ ನೀ ಜನನಿ, ಬಾರಲೇಬೇಕಲ್ಲ ನೀ ಜನನಿ. ಕಳಿಸುವೆ ನಿನ್ನನು ಯಮಪುರಕ್ಕೆ.
ನಿನ್ನನ್ನು ಯಮಪುರಕ್ಕೆ ಆಹಾ ಆಹಾ, ಯಾರದೋ ಬಾಣದ ಪೆಟ್ಟು ತಾಕಿದಂತಾಯಿತಲ್ಲ. ಅಯ್ಯ, ಯಾರಿರಬಹುದು? ನೀನು ಯಾರು? ನಿನಗೆ ಯಾವ ತಪ್ಪನ್ನು ಮಾಡದಿರುವ ನನ್ನನ್ನು ಈ ರೀತಿಯಾಗಿ ಕೊಲ್ಲಬಹುದೇ? ಅಯ್ಯ ವಾನರಾಗ್ರಗಣ್ಯನೇ, ನಾವು ಕೋಶಲ ದೇಶದ ದಶರಥ ಪುತ್ರರಾದ ರಾಮ ಲಕ್ಷ್ಮಣರು ಪಿತೃವಾಕ್ಯ ಪರಿಪಾಲನೆಗಾಗಿ ದಂಡಕಾರಣ್ಯದಲ್ಲಿರುವ ಹಾಗೆ ಲೋಕ ಕಂಟಕನಾದ ರಾವಣನು ನನ್ನ ಪತ್ನಿಯಾದ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿರಲು ಋಷ್ಯಮುಖ ಪರ್ವತದಲ್ಲಿ ಸುಗ್ರೀವರಾಜನಿರುವಂತಲೂ ಆತನಿಂದ ನನ್ನ ಕಾರ್ಯವಾಗುವುದೆಂತಲೂ ತಿಳಿದು ಆತನಿಗೆ ಮಾತು ಕೊಟ್ಟಂತೆ ನಿನ್ನನ್ನು ಕೊಲ್ಲಬೇಕಾಯಿತು. ಆಹಾ, ಸಾಕ್ಷಾತ್ ನಾರಾಯಣನೇ ವಿನಃ ಬೇರೆ ಅಲ್ಲ. ನಿನ್ನ ಪಾದದ ಸ್ಪರ್ಶದಿಂದ ಅಪ್ಪಣೆಯಾದರೆ ನಾನು ಪ್ರಾಣವನ್ನು ಬಿಡುವೆನು. ಅಯ್ಯ ಕಪಿವೀರನೇ, ನೀವು ಸುಖವಾಗಿ ಪ್ರಾಣವನ್ನು ಬಿಟ್ಟು ವೀರ ಸ್ವರ್ಗವನ್ನು ಸೇರು. ಧನ್ಯನಾದ ಶ್ರೀರಾಮಚಂದ್ರ, ಧನ್ಯನಾದ ತಂದೆ, ಧನ್ಯನಾದ. ಸುಗ್ರೀವರಾಜ, ನಾನು 14 ವರ್ಷಗಳ ಕಾಲ ಪುರಪ್ರವೇಶವನ್ನು ಮಾಡುವುದಿಲ್ಲ. ಆದುದರಿಂದ ನನ್ನ ಅನುಜನಾದ ಲಕ್ಷ್ಮಣನು ಕಿಷ್ಕಿನೆಗೆ ಬಂದು ನಿನಗೆ ರಾಜ್ಯ ಪಟ್ಟಾಭಿಷೇಕವು, ಅಂಗದ ಕುಮಾರನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಿ ಬರುವನು. ಲಕ್ಷ್ಮಣ ಅಣ್ಣ, ಹೋಗಿ ಮುಂದಿನ ಕಾರ್ಯವನ್ನು ನೆರವೇರಿಸು. ನಡಿ.